ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡ್ಲಿಕ್ಕತ್ತಾಳ. ಈಗ ಯಜಮಾನ್ರು ಹೊಲಕ್ಕೆ DAP ಕಟ್ಟಿ ಹೋಗಿರ್ರಿ. ಅವನು ಬುತ್ತಿ ಅದು ಇದು ತೊಗೊಂಬಂದಾರ. ಅವ್ವ ಅಂತಂದ್ರೆ ಹೊಸ ಬಾಣೆ ತಿಕ್ಲಿಕ್ಕೆ ತೊಗೊಂಡೋಡ್ದ. ನಾನಂತಂದ್ರೆ ಸುಮ್ಮನೆ ಕೂತಿ ನೋಡ್ರಿ. ಸಮ ಬರ್ತಾನೆ ಈಗ ಇಷ್ಟದಾಗ. ನಮ್ಮ ಸಮೂನ ಇನ್ನೇನು ಸಾಲಿನ ಬರ್ತಾನ್ರಿ ಈಗ. ಏಮು ಬಾರ ಇಲ್ಲಿ ಕುರಿ ಹೊಡಿತಾವ. ಕುರಿ ಬಲ್ ಹೋಗ್ಬಿಡ ಬಾ, ಮುತ್ತನ ಬಲ್ ಹೋಗ್ಬಿಡ ಬಂದಿ. ಕ್ಯಾಂಪ್ ಕುರಿ ಹೊಡಿತದ ಬಾರೆ ಅಮ್ಮ. ಕಂಡಾಲೆಗಳಲ್ಲಕಿ ಏ ಬಾರೆ ಹೋಗ್ಬಿಡು. ಹಾಂ ಹ್ಞೂ 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 ನಡಿಕಿಂಗ್ ಸರಿ ಬಾಯ್ ಕಡೆ ಬಾ. ಇಲ್ಲಿ ಮೊನ್ನೆ ಕನಕಾಂಬ್ರಿ ಹೂವಿನ ಗಿಡದಾಗ ಸದಿ ಹೊಡೆದಿದ್ನಲ್ರಿ, ಎಷ್ಟು ಚಂದಾಗ್ಯಾವ ನೋಡ್ರಿ. ಕುರಿಗಳು ನೋಡ್ರಿ ನಮ್ಮ ಕಣಕಿ ಹಾಕಿದ್ರೆ ಕಣಕಿನೇ ತಿಂತಾವ್ರಿ. ಕಣಕಿ ನೋಡ್ರಿ, ಕಣಕಿ ಹಾಕಿದ್ದೆವು ಇವತ್ತು. ಯಾಕಂದ್ರೆ ಮೈಸ್ಲಕ್ಕೆ ಹೋಲಕ್ಕೆ ಮತ್ತೆ ಇದ್ದಿಲ್ರಿ ಇವತ್ತು. ಹೊಲಕ್ಕೆ ಗೊಬ್ಬರ ಕಟ್ಲಾಗತ್ತಿರಲ್ರಿ, ಕಬ್ಬಿನ ಹೊಲಕ್ಕೆ ಆ ಕಡೆ ಹೋಗಿದ್ದ. ಹೂವು ನೋಡ್ರಿ ಮೊನ್ನೆ ಇದು ಹೂವಿನ ಗಿಡಗಳೆಲ್ಲ ಸದಿ ತೆಗೆದ ಬೈಲ್ ಮಾಡಿನಲ್ರಿ. ಎಷ್ಟು ಚಂದಾಗ್ಯಾವ ನೋಡ್ರಿ. ಹೂವಾಗ್ಯಾವ ನೋಡ್ರಿ ಕನಕಾಂಬ್ರಿ ಹೂವು. ಅಲ್ಲಿ ಹೂವಾಗ್ಯಾವ ನೋಡಮ್ಮ, ಮಸ್ತ ಹೂವಾಗ್ಯಾವ ನೋಡ್ರಿ. ಇಲ್ಲಿ ಹೂವು ಹೊಂಟಾವ್ರಿ. ಇಲ್ಲಿ ಗಿಡ ಇನ್ನೊಂದು ಸ್ವಲ್ಪ ಇದಾಗ್ಯದ. ನಮ್ಮ ಸಮೃದ್ಧಿ ಹೂವು ಕಡ್ಲಿಕ್ಕಿತ್ತಾಳ ನೋಡ್ರಿ. ಚಂದ ಹೂವು ಅರಳ್ಯಾವ. ಇನ್ನು ಬೀಜ ಭಾಳಷ್ಟು ಬಿದ್ದಾವ್ರಿ. ಈಗ ಮಳೆ ಬರ್ಬೇಕ್ರಿ. ಚಂದ ದಬಾಸಿ ಅಗ್ಗಿಗಳೆಲ್ಲ ಇಳತ್ತಾವ ಕನಕಾಂಬ್ರಿ ಹೂವಿಂದಾಗಿ. ಹೂವು ನಿನ್ನ ತಲೆ ಕೂದಲವ ಇಟ್ಟೋತಿ ಪಿನ್ನೇ ಇಲ್ಲ. ಪಿನ್ ಹಚ್ಚಿದ್ರೆ ಇಡ್ಲಕ್ಕೆ ಬರ್ತಾವೆ ತಲೆಗೆ. ಬಿತ್ತು ಎಲ್ಲಿ ಬಿತ್ತು ಅಪ್ಪ ಅಪ್ಪ ನ್ಯಾಡವನು ಇದು ಮಸ್ತ್ನಾಗದ. ಬಿಡ್ಸಾಕ್ ಬಾ, ಮಗ್ಗಿ ಕಡಿ ಬಡಬಾ. ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿದು ಅವ್ರ ಅಜ್ಜಿದು ಜಗಳ ನಡೆದದ. ದನಿಕಿ ನೆಗಡಿಗೆ ಏಯ್ ಹುಚ್ಚಿ ಹಾಯ್. ಹಾರ್ಬೇಕ್ರಿ ಮ್ಯಾಲ. ಹೆಂಗಾರ ಹಾರ ನೋಡಮ್. ಕುಂದ್ರು ತೋದಿನ ನಿಂತ ಬಲ್ಲ ಆಕಿ ಹಾರ್ಬೇಕಂತ ಆಕಿ ಹಾರು ಹಾರು. ಯವ್ವಾ ಹೊಲದ ಬುತ್ತಿ ತೊಗೊಂಬಂದಾರ್ರಿ. ಈಗ ಹೊಸು ಬುತ್ತಿ ಖಾಲಿ ಮಾಡ್ಕೊಂಡ ಉದ್ಲಕ್ಕೆ ತೊಗೊಂಡಳ ಪ್ಲೇಟ್ಗಳೆಲ್ಲ. ಮುಂಜಾನತ್ತ ಒಟ್ಟು ಹೊಲಕ್ಕೆ ಬುತ್ತಿ ಕಟ್ಕೊಟ್ಟಿದ್ನಲ್ರಿ, ಎಲ್ಲ ಬುತ್ತಿ ತೊಗೊಂಬಂದಾರ. ಇವು ಯಪ್ಪ ಯಪ್ಪ ಇಬ್ರು ಕಲ್ತೆಲ್ಲ ಕಟ್ಟಿ ಹೊಡಂಗಿರಿ. ಸಾಕು ಸರಿ ಬೇ ಅಜ್ಜಿ ಕೈ ಬೇನಂತ ಹೋಗ್ಬೇಡ. ಈಗ ನೋಡ್ರಿ ಫ್ರೆಂಡ್ಸ, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಡಕತ್ತೀನಿ ರೀ. ಭಾಳಷ್ಟು ಪ್ರಶ್ನೆಗಳು ಕೇಳಿದ್ರಿ ಕಮೆಂಟ್ ಮುಖಾಂತರ. ಅದಕ್ಕೆ ಎಲ್ಲ ಪ್ರತಿಯೊಂದು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡುವಂಥ ವಿಡಿಯೋಸ ಇದಾಗಿರ್ತದೆ ರೀ. ಯಾರ್ಯಾರೆಲ್ಲ ಏನೇನು ಕೇಳಿದ್ರಿ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಸಿಗ್ತದೆ ರೀ ಫ್ರೆಂಡ್ಸ್ ನನ್ನ ಕಡೆಲಿಂದ. ಏನಪ್ಪ ಅಂತಂದ್ರೆ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಮೊನ್ನೆ ನಾವು ಹಬ್ಬದ ಶಾಪಿಂಗ್ ಮಾಡ್ಕೊಂಬಂದೇವೆ ನೋಡ್ರಿ, ಹಬ್ಬದ ವಿಡಿಯೋ ಶಾಪಿಂಗ. ಅದಕ್ಕೆ ಒಬ್ರಾಕೊರ ಕಮೆಂಟ್ ಹಾಕಿದ್ರಿ, ನಿಮ್ಮ ಅವ್ವಾಗ ಏನೂ ತಂದಿಲ್ವೇನ ಅಂತ ಹೇಳ್ಕಿಸಿಂದರ. ಅದಕ್ಕೆ ಇವತ್ತು ಆ ವಿಡಿಯೋ ಆ ವಿಷಯಕ್ಕೆ ಉತ್ತರ ಕೊಡ್ತೀನಿ ರೀ. ನಿಮ್ಮ ಅವ್ವಾಗಿನ ತೊಗೊಂಬಂದಿಲ್ಲ ಏನಂತೇಳಿ. ಯಾಕಂದ್ರೆ ನನಗಂತಂದ್ರೆ ಡೆಲಿವರಿಗೆ 90ಸ್ಗಳು ಅದು ಎಲ್ಲ ಬೇಕಂತೇಳಿ 90ಗಳು ಎಲ್ಲ ತೊಗೊಂಡಿದ್ದೆ. ಮತ್ತು ಮಕ್ಳಿಗೆ ಹಬ್ಬ ಅದಲ್ರಿ, ಅದಕ್ಕೆ ಮಕ್ಳಿಗೆ ಹಬ್ಬದಾಗ ಹೊಸ ಬಟ್ಟೆ ಇರ್ಲಿಕ್ಕೆ ಅಂದ್ರೆ ನಡೆಯಂಗಿಲ್ಲ ಅಂತೇಳಿ ಮಕ್ಕಳು ಸಲುವಾಗಿ ಬಟ್ಟೆ ತೊಗೊಂಡಿದ್ದೆ. ನನಗಂತೇಳಿ ನಾನು ತೊಗೊಂಡಿರೋದು ಅಂತಂದ್ರೆ ಬರೀ 90 ಮತ್ತು ಲಂಗ ಅದೆರಡು ತೊಗೊಂಡಿದ್ರಿ. ಯಾಕಂದ್ರೆ ಅದು ಡೆಲಿವರಿ ಟೈಮಿನ ಸಲುವಾಗಿ ಅಂತೇಳಿ ತೊಗೊಂಡಿದ್ರಿ ನಾನು. ಮತ್ತು ಅದು ಬಿಟ್ಟರೆ ಮಕ್ಳಿಗೆ ಬಟ್ಟೆ ತೊಗೊಂಡಿನಿ ರೀ. ನಮ್ಮ ಯಜಮಾನ್ರು ಭೀ ಏನೂ ತೊಗೊಂಡಿಲ್ಲ ಮಕ್ಕಳಿಗಂತ. ಯಾಕಂದ್ರೆ ಹಬ್ಬ ಅಂತ ನಮ್ದು ಏನೋ ಕಷ್ಟ ಇರಲಿ, ಏನೋ ತೊಂದರೆ ಇರಲಿ, ಹಬ್ಬ ಈ ರೀತಿ ಹುಣ್ಮೆ ಏನಾದರೂ ಜಾತ್ರೆ ಈ ರೀತಿ ಎಲ್ಲ ಬಂದಾಗ ಮನ್ಯಾಗ ನಮಗೆ ಬಟ್ಟೆ ಇರಲಿಕ್ಕಿಲ್ಲ, ನಮ್ಮ ಮಕ್ಳಿಗೆ ಬಟ್ಟೆ ಇರ್ಬೇಕನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಆಗಿರ್ತದೆ ರೀ. ಯಾಕಂದ್ರೆ ನಮಗಿರ್ಲಿಕ್ಕೂ ಪರವಾಗಿಲ್ಲ, ನಮ್ಮ ಮಕ್ಕಳು ಚಲೋ ಬಟ್ಟೆ ಹಾಕೋಬೇಕು ಹಬ್ಬಕ್ಕನ್ನೋ ಅಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಆಗಿರ್ತಲ್ಲ ರೀ. ಹಂಗೆ ನಮ್ಮ ಇಬ್ಬರು ಮಕ್ಕಳಿಗೆ 2 ಜೊತೆ ಬಟ್ಟೆ ತೊಗೊಂಬಂದ್ರಿ. ನಾನು 2 ಜೋಡಿ ಬಟ್ಟೆ ತೊಗೊಂಡಿದ್ದೆವು ಅವರಿಬ್ಬರಿಗೆ.
ಆಮೇಲೆ ಯಾಕಂದ್ರೆ ಹಬ್ಬ ಇದು ನಾಗರ ಪಂಚಮಿ ಹಬ್ಬ ಮೇನಾಗಿ ಹೆಣ್ಮಕ್ಳು ಹಬ್ಬ ಇದು. ಹಾಗಾಗಿ ಮನೆ ಹೆಣ್ಮಕ್ಳಿಗೆ ಕೊಬ್ಬರಿ ಕುಬ್ಸ ಅಂತೂ ಬೇಕೇ ಬೇಕ್ರಿ. ಅದ್ರ ಸಲುವಾಗಿ ಎಲ್ಲ ಹೆಣ್ಮಕ್ಳಿಗೆ ಕೊಬ್ಬರಿ ಕುಬ್ಸ ತೊಗೊಂಡಿದ್ರಿ ನಾನು. ಎಲ್ಲ ಹೆಣ್ಮಕ್ಳಿಗೆ ಅಂತಂದ್ರೆ ನಮ್ಮ ನಾದಿನಿಯರಿಗೆ ರೀ, ನಮ್ಮ ನಾದಿನಿಯರಿಗೆ ತೊಗೊಂಡಿನಿ. ಮತ್ತು ನಮ್ಮ ಯಜಮಾನ್ರದ ಸೋದರತ್ತಿ ಹೇಳರಿ, ನಮ್ಮ ಯಜಮಾನ್ರ ಸೋದರತ್ತಿಗೆ ಅವು ಪ್ಲೇನ್ ಆಗಿದ್ದೀವಿ ಅಂತ ತೊಗೊಂಡಿದ್ನಲ್ರಿ ಬ್ಲೌಸ್ ಪೀಸ್ಗಳು. ಅಂದರೆ 2 ಜೋಡ ಪ್ಲೇನ್ ಬ್ಲೌಸ್ ಪೀಸ್ ತೊಗೊಂಡಿನಿ. ಡಿಸೈನ್ ಬ್ಲೌಸ್ ಪೀಸ 6 ಜೊತೆ ತೊಗೊಂಡಿದ್ದೆ ನಾನು ನಮ್ಮ ನಾದಿನಿಯರ್ ಸಲಕಂತೇಳಿ. ಅದ್ರೊಳಗೆ 2 ನನ್ನ ಮಗಳಿಗೆ ಇಟ್ಟಿನಿ, ಮತ್ತು ಉಳ್ದಿದ್ದ ನಮ್ಮ ನಾದಿನಿಯರಿಗೆ ಬೇಕತ್ತವ. ಇನ್ನು ಕೊಟ್ಟು ಬಂದಿಲ್ಲ ರೀ ಕೊಬ್ಬರಿ ಕುಬ್ಸ, ಕೊಟ್ಟು ಬರಬೇಕು ಹೋಗಿನ. ಯಜಮಾನ್ರಿಗೆ ಟೈಮೇ ಸಿಗಲ್ಲಾಗ್ಯದ್ರಿ. ಅಂದ್ರೆ ಕೊಬ್ಬರಿ ಕುಬ್ಸ ಕೊಡೋಕೆ ಟೈಮ್ ಎಲ್ಲಿತಕ್ಕಪ್ಪ ಅಂತಂದ್ರೆ ಈ ಶ್ರಾವಣ ಸೋಮವಾರ ಮುಗಿಯೋ ತನಕನೂ ಟೈಮ್ ಇರ್ತದೆ ರೀ. ಶ್ರಾವಣ ಸೋಮವಾರ ಮುಗಿಯೋಷ್ಟ್ರೊಳಗೆ ಹೆಣ್ಮಕ್ಳಿಗೆ ಕೊಬ್ಬರಿ ಕುಬ್ಸ ಕೊಟ್ಟು ಬರ್ತಾರೆ ರೀ. ನಮ್ಮ ನಾಗರ ಇದು ಶ್ರಾವಣ ಸೋಮವಾರ ಮುಗಿಯೋ ತನಕ ಟೈಮಿಂಗ್ ಇರ್ತಾರೆ ಹೆಣ್ಮಕ್ಳಿಗೆ ಕೊಬ್ಬರಿ ಕುಬ್ಸ ಕೊಡೋಕೆ. ಹಾಗಾಗಿ ನಾವು ಹೋಗಿಲ್ಲ ರೀ ಅವ್ರ. ಅದ್ರಾಗ ನನಗೆ ಬೇರೆ ಈಗ ಫುಲ್ ಡೆಲಿವರಿ ಟೈಮ್ ರೀ. ಹಾಗಾಗಿ ಎಲ್ಲಿ ಯಾಕೆಂದ್ರೆ ನಮ್ಮ 15 ಊರ ಭಾಳ ದೂರ ಅವ ರೀ. ಹಾಗಾಗಿ ಆ ಕಡೆ ಹೋದಾಗ ಮತ್ತು ಇಲ್ಲಿ ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆದ್ರೆ ಮತ್ತು ಕಷ್ಟ ಅಂಥೇಳಿ ಅದನ್ನೂ ಒಂದು ಭಯ ಕಾಡಕತ್ತೀರಿ ಅವ್ರಿಗೆ. ಅದಕ್ಕೆ ಡೆಲಿವರಿ ಎಲ್ಲ ಆದಮೇಲೆ ಡೆಲಿವರಿ ಮುಗಿದ ಮೇಲೆ ಹೋಗಿ ಕೊಟ್ಟು ಬರ್ತಾರೋ ಗೊತ್ತಿಲ್ಲ. ಇಲ್ಲಿಗಂತಂದ್ರೆ ನಮ್ಮ ಮಾವನವ್ರು ಹೋಗ್ತಿದ್ರಪ್ಪ ಅಂತಂದ್ರೆ ನಮ್ಮ ಮೈದನ ಕೈಯಾಗ ಕೊಟ್ಟೆವು ಅಂತಂದ್ರೆ ಅವರು ನಮ್ಮ ಮಾವ್ರು ಹೋಗಿ ಕೊಟ್ಟು ಬರ್ತಾರಲ್ರಿ ಆ ಕಡೆ. ನಮ್ಮ ಮೈದನ ಕೈದಾಗ ಕೊಟ್ಟೆವು ಅಂತಂದ್ರೆ ಅವ್ರು ಒಯ್ದು ಕೊಡ್ತಾರೆ ರೀ. ಇಲ್ದ್ರ ನೋಡ್ಬೇಕ್ರಿ. ನಾ ಅಷ್ಟು ತಂದು ಇಟ್ಟಿದ್ದೇವ್ರಿ ಕೊಬ್ಬರಿ ಕುಬ್ಸ ಸದ್ಯಕ್ಕೆ. ಮತ್ತು ಅವು 2 ಜೊತೆ ನಾನು ಪ್ಲೇನ್ ಬ್ಲೌಸ್ ಪೀಸ್ ಏನು ತೊಗೊಂಬಂದಿನಲ್ರಿ. ಒಂದು ಜೊತೆ ಅದ್ರೊಳಗೆ ನಮ್ಮ ಯಜಮಾನ್ರ ಸೋದರತ್ರಿ ಅಂದ್ರೆ ವೀಡಿಯೋಸ್ ಒಳಗೆ ಯಾವಾಗರೇ ಬರ್ತಿರ್ತಾರೆ ನೋಡ್ರಿ, ಒಬ್ರು ಅಜ್ಜಿ ಬಂದಿರ್ತಾರಲ್ರಿ ಅವ್ರ ಸಲಕಂತೇಳಿ ಪ್ಲೇನ್ ಬ್ಲೌಸ್ ಪೀಸ ಅವ್ರಿಗೆ ಒಂದು ಜೋಡಿ ತೊಗೊಂಬಂದಿನಿ ರೀ. ಮತ್ತು ಇನ್ನೊಂದು ಜೊತೆ ಏನು ಯಾರಿಗಪ್ಪ ಅಂತಂದ್ರೆ ರೀ ನಮ್ಮ ಅವ್ವಾಗ್ರಿ ಮಾಡ್ಬಿಡ್ದು ಹಾಕಿ ಬಾಯಿಗೆ ಒಂದು ಜೊತೆ ನಮ್ಮ ಅವ್ವಾಗ ತೊಗೊಂಬಂದಿನಿ ರೀ. ಯಾಕಂದ್ರೆ ನಮ್ಮ ಯಜಮಾನ್ರು ಅವಾಗ ಭೀ ಕೊಡ್ಸ್ಯಾರ್ರಿ ಅವ್ರ ಜಂಪರ್ ಬ್ಲೌಸ್ ಪೀಸ. ಆದರೆ ನಾನು ವೀಡಿಯೋಸ್ ಒಳಗೆ ಹೇಳಿಲ್ಲ ಅಷ್ಟೇ ರೀ, ಹೆಣ್ಮಕ್ಳಿಗೆ ತೊಗೊಂಬಂದಿನಿ ಬ್ಲೌಸ್ ಪೀಸ್ಗಳು ಅಂತ ಅಷ್ಟೇ ಹೇಳಿರೋದು. ಅವನಿಗೋಸ್ಕರ ಭೀ ನಾನು ಮಾಡ್ಬಾರ್ದು ಅಂತ ಹೇಳ್ತಿಲ್ಲ, ಸೂಜಿ ಮಾಡಿಸ್ತೀನಿ ನೋಡಿ ಇಲ್ದ್ರ ಬಾಯಿಗೆ ಗುರು ಮಾಡಿದ್ರೆ ಹಚ್ಚಲಿ ಫೋನ್ ಹಚ್ಚಲಿ ಡಾಕ್ಟ್ರಿಗೆ ಫೋನ್ ಹಚ್ತೀನಿ. ಅವ್ವನ ಸಲುವಾಗಿ ಬರೀ ಬ್ಲೌಸ್ ಪೀಸ್ ತೊಗೊಂಡೇನಿ ರೀ. ಯಾಕಂದ್ರೆ ಅವ್ವ ಏನು ತೊಗೊಳಂಗಿಲ್ಲ ರೀ. ಈಗ ಸೀರೆ ತಂದ್ರೂ ಆಗಿ ಉಟ್ಕೊಳಂಗಿಲ್ಲ ರೀ. ಅದು ನಾನು ಸೀರೆ ವಲ್ಲ ಅಂತಂತಿರ್ತಾಳೆ. ಹಾಗಾಗಿ ಬ್ಯಾಡ ಅಂತೇಳಿ ಕಿಸಿಂದ್ರೆ ಬರೀ ಒಂದು ಜೋಡಿ ಸೀರೆ ಇದ್ದು ಅಂತಂದ್ರೆ 2 ವರ್ಷ ತನಕ ಉಟ್ಕೋತಾಳೆ ರೀ ಅವ. ಹಂಗೆ ಉಟ್ಕೋತಾಳೆ. ಹಾಗಾಗಿ ಏನು ತೊಗೊಂಬಂದಿಲ್ಲ ರೀ ಅವಾಗ. ಬರೀ ಬ್ಲೌಸ್ ಪೀಸ್. ಯಾಕಂದ್ರೆ ಹಬ್ಬಕ್ಕೆ ಹೆಣ್ಮಕ್ಳು ಕೊಡೋವಂಥ ಪದ್ಧತಿ ಅಂತಂದ್ರೆ ಬ್ಲೌಸ್ ಪೀಸ್ಗಳಲ್ರಿ. ಅದ್ರ ಸಲಕ್ಕೆ ಅವಾಗ ಭೀ ಒಂದು ಜೋಡ ಬರೀ ಬ್ಲೌಸ್ ಪೀಸ್ ತೊಗೊಂಬಂದಿದ್ರಿ ನಾನು. ನೀವು ಕಮೆಂಟ್ ಒಳಗೆ ಖುಷಿ ಆಯ್ತು ರೀ ನನಗೆ. ನಮ್ಮ ಅವ್ವನ ಸಲುವಾಗಿ ಅಷ್ಟೊಂದು ಕೇರ್ ಮಾಡಿ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ. ಅವಾಗೇನು ತೊಗೊಂಬಂದಿಲ್ಲ ನಿಮಗೆ ತೊಗೊಂಬಂದ್ರಿ ಅಂತ ಕೇಳಿದ್ರಿ. ಹಾಗಾಗಿ ಆ ಪ್ರಶ್ನೆಗೂ ಉತ್ತರ ಸಿಕ್ತಂತ ಅನ್ಕೋತೀನಿ ರೀ. ತೊಗೊಂಬಂದಿನಿ ರೀ ಬರೀ ಬ್ಲೌಸ್ ಪೀಸ್ ತೊಗೊಂಬಂದಿನಿ ರೀ ಅವಾಗ. ಹಾಗಾಗಿ ನಾನು ವೀಡಿಯೋಸ್ ಒಳಗೆ ಏನೂ ಶೇರ್ ಮಾಡ್ಕೊಂಡಿಲ್ಲ ರೀ. ನಮ್ಮ ಯಜಮಾನ್ರ ಸೋದರತ್ತಿ ಜೊತೆ ಅವಾಗ ಒಂದು ಜೊತೆ ಬ್ಲೌಸ್ ಪೀಸ್ ತೊಗೊಂಡಿನಿ ಅಷ್ಟೇ ರೀ. ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ರೀ, ನಮ್ಮ ಮನ್ಯಾಗ ಒಬ್ಬರ ಮುತ್ಯಾರಲ್ರಿ, ಅವರ ಯಾರು ನಿಮ್ಮ ಮಾವರ ಏನು ಮತ್ತು ಯಾರವರು ಪ್ರತಿಯೊಬ್ಬರು ಕಮೆಂಟ್ನಾಗ ಬರೀ ಅದನ್ನು ಕೇಳತ್ತೀರಿ. ಯಾಕಂದರೆ ಇಷ್ಟು ದಿನ ವೀಡಿಯೋಸ್ ಒಳಗೆ ಬರ್ತಿರ್ಲಿಲ್ಲಲ್ರಿ. ಹಾಗಾಗಿ ಹೊಸದಾಗಿ ಹೊಂಟ್ರಲ್ರಿ ಅವ್ರ ಮುತ್ಯಾರ. ಹಾಗಾಗಿ ಎಲ್ಲರೂ ಕೇಳಾಗತ್ತೀರಿ ಆ ಮುತ್ತೆ ಯಾರು ಅಂಥೇಳಿ. ಇವತ್ತು ಆ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ರೀ. ಯಾಕಂದ್ರೆ ಕಮೆಂಟ್ನಾಗ ಒಬ್ರಿಗೆ ಕಮೆಂಟ್ ಹಾಕಿದಾಗ ಅವ್ರಿಗೆ ಕಮೆಂಟ್ನಾಗ ರಿಪ್ಲೈ ಕೊಟ್ಟಿರ್ತೀನಿ. ಆದರೂ ಮತ್ತೊಂದು ಕಮೆಂಟ್ ಬರ್ತಿರ್ತದೆ ಯಾರು ರೀ ಅವರು ಆ ಮುತ್ಯಾರ ಅಂಥೇಳಿ. ಅದಕ್ಕೆ ಇವತ್ತು ವಿಡಿಯೋ ಮುಖಾಂತರನ ಹೇಳ್ತೀನಿ ರೀ. ಆ ಮುತ್ಯಾರ ಅಂದ್ರೆ ಇವಾಗ ಭಾಳ ಕಡೆಗೆ ಅಷ್ಟು ಹೊಲಗಳೆಲ್ಲ ಮಾಡ್ಕೊಂಡು ಕೂತಿದ್ದೇವಲ್ರಿ. ಹಾಗಾಗಿ ಹೊಲದಾಗ ಭೀ ಒಂದು ಸ್ವಲ್ಪ ಭಾಳ ಕೆಲಸ. ಯಜಮಾನ್ರು ಭೀ ಒಬ್ಬರೇ ಆತರ. ಅದ್ರಾಗ ಟ್ಯಾಕ್ಟ್ರಿ ಕೆಲಸ ರೀ. ಯಜಮಾನ್ರು ಟ್ಯಾಕ್ಟ್ರಿ ಭೀ ನೋಡ್ಕೋಬೇಕು, ಈ ಕಡೆ ಹೊಲ ಭೀ ನೋಡ್ಕೋಬೇಕು. ಹಾಗಾಗಿ ಆ ಮುತ್ಯಾರು ನಮ್ಮೂರ್ದವ್ರು ಯಾರು ಅಂದ್ರೆ ಫಿರೋಜಾಬಾದ್ದವ್ರು ರೀ ಅವ್ರು ಭೀ ಮುತ್ಯಾರ. ಹಾಗಾಗಿ ಮತ್ತು ಇಲ್ಲೇ ನಂಬಲಕ್ಕೆ ಕೆಲ್ಸಕ್ಕೆ ಅಂತೇಳಿ ಕರ್ಸ್ಕೊಂಡಿದ್ದೇವ್ರಿ ನಾವು ಮುತ್ಯಾರಿಗೆ. ನಮ್ಮ ಮಾವನವ್ರು ಏನಂತ ಕೇಳಿದ್ರಿ, ನಮ್ಮ ಮಾವನವ್ರೇನಲ್ರಿ, ಆದ್ರೆ ಹಿಂಗೆ ನಮ್ಮ ಊರಿನವ್ರಲ್ರಿ. ಅದಕ್ಕೆ ಮಾಮ ಅಂಥೇಳಿ ನಾನು ಕರೆಯೋದ್ರಿ ಅವ್ರಿಗೆ. ಮಾಮ ಮುತ್ಯ ಈ ರೀತಿ ನಾನು ಕರಿತಿರ್ತೀನಿ ರೀ. ಅವ್ರ ನಮ್ಮ ಊರನವ್ರೇ ಯಾರೀ ಮುತ್ಯಾರ. ಇಲ್ಲೇ ನಂಬಲಕ್ಕೆ ಅಂಥೇಳಿ ಕೆಲ್ಸಕ್ಕೆ ಅಂತೇಳಿ ಮುತ್ಯಾಗ ಕರ್ಸ್ಕೊಂಡಿರೋದು ನೋಡ್ರಿ ಫ್ರೆಂಡ್ಸ. ನಮ್ಮ ಮಾವನವ್ರಲ್ರಿ. ನಮ್ಮ ಮಾವ ನಮ್ಮ ಅತ್ತಿ ಎಲ್ಲ ಊರೊಳಗೆ ಇರ್ತಾರೆ ರೀ ಅವ್ರ. ಇಲ್ಲಿರೋದಂತಂದ್ರೆ ಅವರ ಮುತ್ಯಾರ್ರಿ, ಬೇರೆದವ್ರು ನಮ್ಮ ಊರ್ದವ್ನವರು ಬೇರೆದವ್ರು ಮುತ್ಯಾರ. ಅವ್ರಿಗೆ ನಾನು ನಮ್ಮ ಯಜಮಾನ್ರು ಕಾಕ ಅಂತಿರ್ತಾರೆ. ಹಾಗಾಗಿ ನಾನು ಮಾಮ ಅಂತಿರ್ತೀನಿ ರೀ. ನೀವು ನನ್ನ ಮಾಮ ಅನ್ನೋದನ್ನ ನೋಡಿ ಎಲ್ಲಿ ನಮ್ಮ ಮಾವನವ್ರ ಹರ ಏನೋ ಅಂಥೇಳಿ ನೀವು ಕನ್ಫ್ಯೂಸ್ ಮಾಡ್ಕೊಳಕತ್ತೀರಿ ಎಲ್ಲರೂ. ಹಾಗಾಗಿ ನಮ್ಮ ಮಾವನವ್ರು ಅಲ್ರಿ, ನಮ್ಮ ಊರೊಳಗಿಂದ ಹರ ರೀ ಅವರು ಮುತ್ಯರು. ನಮ್ಮ ಯಜಮಾನ್ರು ಕಾಕ ಅಂಥೇಳಿ ಕರೀತಾರೆ ರೀ. ಅದಕ್ಕೆ ನಾನು ಮಾಮ ಅಂಥೇಳಿ ಕರೆಯೋದ್ರಿ ಅವ್ರಿಗೆ. ಇಲ್ಲೇ ನಂಬಲೆಕ್ಕ ಕೆಲ್ಸಕ್ಕೆ ಅಂಥೇಳಿ ಕರ್ಸ್ಕೊಂಡಿದ್ದೇವ್ರಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೂ ಫ್ಯಾಮ್ಲಿ ಅಂಥೇಳಿ ಯಾರೂ ಇದ್ರೆ ಮುತ್ಯಾರ.
ಆ ಮುತ್ಯಾಗ ಫ್ಯಾಮ್ಲಿ ಅಂತೇಳಿ ಯಾರು ಇಲ್ರಿ, ಒಬ್ಬರ ಇರೋದವರು. ಸುಮ್ ಕೊಡು, ಅವರು ಒಬ್ಬರ ಇರೋದ್ರಿ, ಫ್ಯಾಮ್ಲಿ ಇಲ್ಲ ಅವ್ರಿಗೆ. ಫ್ಯಾಮ್ಲಿ ಇಲ್ರಿ ಅವ್ರಿಗೆ, ಒಬ್ಬರ ಹರಾರಿ ಅವರು ಮುತ್ಯರು. ಹಾಗಾಗಿ ಒಬ್ಬರ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಿರ್ತೀರಿ ಅಲ್ಲಿ ಊರೊಳಗೆ. ಅದಕ್ಕೆ ಇಲ್ಲೇ ನಂಬಲಿಕ್ಕೆ ಆದ್ರೆ ಚಲೋ ಆಗ್ತದ ಅಂಥೇಳಿ ಅಂದ್ಕೊಂಡು ಇಲ್ಲಿ ಕರ್ಸ್ಕೊಂಡಿದ್ದೇವೆ ರೀ ಅವ್ರಿಗೆ ಮುತ್ಯರಿಗೆ.